ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವಿರೋಧಿ ಧೋರಣೆಯನ್ನು ಖಂಡಿಸಿ ವಿವಿಧ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಂದಾಪುರ ಘಟಕದ ವತಿಯಿಂದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆಯು ನಡೆಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಎಬಿವಿಪಿ ಜಿಲ್ಲಾ ಸಂಚಾಲಕ ಕಾರ್ತಿಕ್, ಶಿಕ್ಷಣದ ಕಾಶಿ ಎಂದು ಕರೆಯಲ್ಪಡುವ ನಮ್ಮ ಜಿಲ್ಲೆಯಲ್ಲಿ ಇಂದು ವಿದ್ಯಾರ್ಥಿಗಳು ಕನಿಷ್ಠ ಮೂಲಭೂತ ಸೌಲಭ್ಯಗಳಿಗಾಗಿ ಹೋರಾಡುತ್ತಿರುವುದು ದುರದೃಷ್ಟಕರ. ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ 188 ಕಾಲೇಜುಗಳಲ್ಲಿ 75,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಂತಹ ವಿಶ್ವವಿದ್ಯಾನಿಲಯವು ಇಂದು ಸಮಸ್ಯೆಗಳ ಗೂಡಾಗಿದೆ. ಈಗಾಗಲೇ ಹಾಸ್ಟೆಲ್ ಬೇಡಿಕೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಶೀಘ್ರವೇ ಹಾಸ್ಟೆಲ್ ಪ್ರವೇಶಾತಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಹಾಸ್ಟೆಲ್ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. ಈ ದಿನ ಕುಂದಾಪುರದ ರಸ್ತೆಯ ಬೀದಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ. ಕಾರಣ ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಸಮಸ್ಯೆ ಅಂತ ಹೇಳಿದರೆ ಒಂದು ಸರ್ಕಾರದ ಕಡೆಯಿಂದವೂ ಸಮಸ್ಯೆ ಆಗಿದೆ, ಇನ್ನೊಂದು ಮಂಗಳೂರು ವಿಶ್ವವಿದ್ಯಾಲಯದ ಕಡೆಯಿಂದ ಸಹ ಸಮಸ್ಯೆ ಆಗಿದೆ. ಈ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ಬೇಕೆನ್ನುವಂಥ ವಿಷಯವಾಗಿ ನಾವು ಈ ದಿನ ಕುಂದಾಪುರದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ದೇವೆ. ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ದಿನ ರಸ್ತೆಗಿಳಿದಿದ್ದಾರೆ. ಒಂದು ವಿಷಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾತಿ. ಇನ್ನೂ ಅಪ್ಲಿಕೇಶನನ್ನು ತಗೊಂಡಾಗಿದೆ, ಆದರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ಇನ್ನೂ ಅಡ್ಮಿಷನೇ ಆಗ್ತಾ ಇಲ್ಲ. ಭಾಳಷ್ಟು ದೂರದಿಂದ ಬರುವಂಥ ವಿದ್ಯಾರ್ಥಿಗಳು, ಒಂದು 50-60 ಕಿಲೋಮೀಟರ್ಗಳಿಂದ ಜರ್ನಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದಾರೆ. ಶಿಕ್ಷಣ ಕಾಶಿ ಅಂತ ನಮ್ಮ ಊರನ್ನು ಕರೀತಾರೆ, ಆದರೆ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಇರಲಿಕ್ಕೆ ವ್ಯವಸ್ಥೆ ಇಲ್ಲದಂಥ ಊರಿನಲ್ಲಿ ವಿಷಯವಾಗಿದೆ. ಇದಕ್ಕೆ ಯಾವತ್ತು ಪರಿಹಾರ? ಇದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಆದಷ್ಟು ಕೂಡಲೇ ಆಗಬೇಕು. ಯಾಕಂತ ಹೇಳಿದರೆ ಇದು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆ ನಾವು ಜಂಜಾಟ ಮಾಡ್ತಾ ಇದ್ದೇವೆ. ಸಹ ಸಂಚಾಲಕ ದರ್ಶನ್ ಮಾತನಾಡಿ, ಸೆಮಿಸ್ಟರ್ ಪರೀಕ್ಷೆಯ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಫಲಿತಾಂಶ ಬಂದು 10 ದಿನಗಳು ಕಳೆದಿವೆ. ಆದರೆ ಇಂದಿಗೂ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ಡಿಜಿಲಾಕರ್ ಮೂಲಕ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. ಇದರಿಂದಾಗಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಾಕಾಂಕ್ಷಿಗಳು ಪರದಾಡುತ್ತಿರುವ ಸನ್ನಿವೇಶ ಸೃಷ್ಟಿಯಾಗಿದೆ. ಅಂಕಪಟ್ಟಿಗಾಗಿ ವಿದ್ಯಾರ್ಥಿಗಳ ಬಳಿ ಹಣ ಸಂಗ್ರಹ ಮಾಡಲಾಗುತ್ತದೆ, ಆದರೆ ಸಮರ್ಪಕವಾಗಿ ಅಂಕಪಟ್ಟಿಯನ್ನು ಕಲ್ಪಿಸುವಲ್ಲಿ ವಿಶ್ವವಿದ್ಯಾನಿಲಯ ವಿಫಲವಾಗುತ್ತಿದೆ ಎಂದು ಆರೋಪಿಸಿದರು. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಂದಾಪುರ ವತಿಯಿಂದ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಸೇರಿ ಇಲ್ಲಿ ಪ್ರತಿಭಟಿಸಿದ್ದೇವೆ. ಇದು ಒಂದು ಬಾರಿ ಮನವಿ ಕೊಟ್ಟಿದ್ದಲ್ಲ, ಇದಕ್ಕಿಂತ ಮುಂಚೆ ಒಂದು ಸಾರಿ ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಸರಿಯಾದ ಉತ್ತರ ನಮಗೆ ಸಿಕ್ಕಲಿಲ್ಲ. ಈ ಸಲ ಏನು ಒಂದು ಹೊಸದು ಡಿಜಿಲಾಕರಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಮಾರ್ಕ್ಸ್ ಕಾರ್ಡ್ ಫೀಸ್ ಅಂತ ತಗೊಳ್ತಾರೆ, ಅಷ್ಟೇ ಫೀಸ್ಗಳನ್ನು ತಗೊಳ್ತಾರೆ. ಮೊದಲಾದರೆ ಹಾರ್ಡ್ ಕಾಪಿ ಅಂತ ಕೊಡ್ತಾ ಇದ್ರು ನಮಗೆ, ಆದರೆ ಈಗ ನಮ್ಮ ಕೈಗೆ ಸಿಗುವುದಿಲ್ಲ. ಮೊಬೈಲಲ್ಲಿ ಡಿಜಿಲಾಕರ್ ಅಂತ ಆ್ಯಪ್ ಇದೆ, ಅದರಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲಿ ನೋಡಿದರೆ ಫಸ್ಟ್ ಸೆಮಿಂದು ಒಂದು 2 ಸೆಮಿಂದು ಮಾತ್ರ ಸಿಗ್ತಾ ಇದೆ ಹೊರತು ಮತ್ತೆ 3 ಸೆಮಿಂದು 4ನೇ ಸೆಮಿಂದು ಸಿಗ್ತಾ ಇಲ್ಲ. ಏನಂದರೆ ಮತ್ತೆ ಏನಂದರೆ UUCMS ಪೋರ್ಟಲ್ನಲ್ಲಿ ಬಿಟ್ಟಿದ್ದ ಪರ್ಸೆಂಟೇಜ್ ನಮಗೆ ಡಿಜಿಲಾಕರ್ ಆ್ಯಪ್ನಲ್ಲಿ ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಸಿಗ್ತಾ ಇಲ್ಲ. ಒಂದು 69% ಇದ್ದರೆ ಇದರಲ್ಲಿ 63 ಅಂತ ತೋರಿಸ್ತಾ ಇದೆ. ಆದರೆ ಅವರು ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೇಳಿದರೆ ಏನಂತಾರೆ ಅಂದರೆ, ನಾವು ನಮ್ಮಲ್ಲಿ ಇಲ್ಲ, ಅದೀಗ ಸಾಫ್ಟ್ವೇರ್ ನಾವು ಬೆಂಗಳೂರಿನಲ್ಲಿ ಅವರು ಕೊಟ್ಟಿದ್ದೇವೆ, ಅವರು ನಿರ್ವಹಿಸ್ತಾ ಇದ್ದಾರೆ ಅಂತ ಉತ್ತರವನ್ನು ನಮಗೆ ನೀಡಿದ್ದಾರೆ. ಆದರೆ ಅದು ನಮಗೆ ಬೇಕಾದ್ದಲ್ಲ. ನಮಗೆ ಸಮಸ್ಯೆ ಪರಿಹಾರ ಬೇಕು. ಯಾಕೆಂದರೆ ನಾವು ಕಷ್ಟಪಟ್ಟು ಇಲ್ಲಿ ಓದಿ ಬಂದು ನಾವು ಫೀಸನ್ನು ಕಟ್ಟಿ ಓದ್ತಾ ಇದ್ದೇವೆ. ನಮಗೆ ಕ್ಲಪ್ತ ಸಮಯದಲ್ಲಿ ನಮಗೆ ಮಾರ್ಕ್ಸ್ ಕಾರ್ಡ್ಸ್ ಸಿಗಲಿಲ್ಲ ಅಂದರೆ ಯಾರು ಹೊಣೆ? ಇದಕ್ಕೆಲ್ಲ ನಾವು ಬರೀ ಪ್ರತಿಭಟನೆ ಮಾಡ್ತಾ ಇರೋದು, ಇದನ್ನೇ ನೋಡ್ತಾ ಇರೋದಕ್ಕೆ ಆಗುವುದಿಲ್ಲ. ನಾವು ಶಿಕ್ಷಣಕ್ಕೆ ಬಂದಿರೋದು, ಓದ್ಲಿಕ್ಕಂತ ಬಂದಿರೋದು. ಪ್ರತಿಭಟನೆಗೂ ಮುನ್ನ ಶಾಸ್ತ್ರಿ ಸರ್ಕಲ್ ವೃತ್ತದಿಂದ ನಗರದ ಪ್ರಮುಖ ರಸ್ತೆಯ ಮೂಲಕ ಮಿನಿ ವಿಧಾನಸೌಧದವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ವಿದ್ಯಾರ್ಥಿ ನಾಯಕ ಆದರ್ಶ್ ಹಾಗೂ ಪ್ರಮುಖರು ತಹಶೀಲ್ದಾರ್ ಶೋಭಾಲಕ್ಷ್ಮಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಿದರು. ವೃತ್ತ ನಿರೀಕ್ಷಕ ಜಯರಾಮ್ ಗೌಡ, ಶಂಕರನಾರಾಯಣ PSI, ನಾಸೀರ್ ಹುಸೇನ್, ನಗರ ಠಾಣೆಯ ಅಪರಾಧ ವಿಭಾಗದ PSI ಪುಷ್ಪ, ಸಂಚಾರಿ ಠಾಣೆಯ PSI ಪ್ರಸಾದ್ ಹಾಗೂ ಸಿಬ್ಬಂದಿಗಳು ಬಂದೋಬಸ್ತ್ ಕಲ್ಪಿಸಿದರು. ಆಗಲಿಕ್ಕೆ ಯಾರೆಲ್ಲ ಸಹಕರಿಸಿದಿರಿ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೇನೆ. ಹೀಗೆ
ಸರ್ಕಾರ ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.